ಇವತ್ತು ದೇಶದಾದ್ಯಂತ ನೀಟ್ ಯುಜಿ ಮರುಪರೀಕ್ಷೆ ನಡೆಸಲಾಗ್ತಾ ಇದೆ. ಸುಗಮ ಪಾರದರ್ಶಕ ಪರೀಕ್ಷೆಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ವಿಕಲಚೇತನರಿಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ ವಿಶೇಷವಾಗಿ ಹೆಚ್ಚುವರಿ ಸಮಯವನ್ನು ಕೂಡ ಕೊಡಲಾಗ್ತಾ ಇದೆ. ಇನ್ನು 551 ನಗರಗಳ ಪೈಕಿ 5440 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ವಿದೇಶಗಳಲ್ಲೂ ಸಹ 14 ಎಕ್ಸಾಮ್ ಸೆಂಟರ್ಗಳಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಸಿದ್ಧರಾಗಿದ್ದಾರೆ ಎಲ್ಲರೂ ಕೂಡ. ಇನ್ನು ನೀಟ್ ಪರೀಕ್ಷೆಯನ್ನ ಬರೆಯಲಿರುವ 22.7 ಲಕ್ಷ ವಿದ್ಯಾರ್ಥಿಗಳು ಕೂಡ ಹಾಜರಾಗ್ತಾರೆ. ಲೈವ್ ಕ್ಯಾಮ್ರಾ ಫೀಡ್ಗಳ AI ಆಧಾರಿತ ಮೇಲ್ವಿಚಾರಣೆ ಕೂಡ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗದಂತೆ 2 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗಳ ನಿಯೋಜನೆ ಕೂಡ ಮಾಡಲಾಗಿದೆ. ಯಾಕಂದ್ರೆ ದೇಶದಾದ್ಯಂತ ಈ ನೀಟ್ ಅಕ್ರಮ ಸಂಬಂಧಪಟ್ಟಂತೆ ಕೆಲವು ಕಡೆ ಈ ಉತ್ತರ ಕರ್ನಾಟಕ ಈ ಭಾಗಗಳಲ್ಲಿ ಮತ್ತೆ ಮಹಾರಾಷ್ಟ್ರ ಈ ಭಾಗಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಯಾರೆಲ್ಲ ನೀಟ್ ಎಕ್ಸಾಮ್ ಬರ್ತಿದ್ರು ಅದೆಲ್ಲವೂ ಕೂಡ ರದ್ದು ಮಾಡಿ ಈಗ ಮತ್ತೊಮ್ಮೆ ಮರುಪರೀಕ್ಷೆಯನ್ನ ಇಟ್ಟಿದ್ದಾರೆ. ನೀಟ್ ಯುಜಿ ಮರುಪರೀಕ್ಷೆಯನ್ನು ಮತ್ತೆ ಇಟ್ಟಿರೋದು. ಇವತ್ತು ಸುಗಮ ಮತ್ತು ಪಾರದರ್ಶಕ ಪರೀಕ್ಷೆಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ರಾಜ್ಯದ 31 ನಗರಗಳ 200 ಕೇಂದ್ರಗಳಲ್ಲಿ ಪರೀಕ್ಷೆನ ಬರೆಯೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ 68 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ಬರೀತಾರೆ. ಹಾಗೆ ನೀಟ್ ಮರುಪರೀಕ್ಷೆ NTA ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಕೂಡ ಮಾಡಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ಕೂಡ ಪರೀಕ್ಷೆ ಬರೀಬಹುದು. 15 ನಿಮಿಷ ಹೆಚ್ಚು ಅವಧಿ ಕೊಟ್ಟಿರೋದು. 195 ನಿಮಿಷಗಳ ಕಾಲ ಎಕ್ಸಾಮ್ ಅನ್ನು ಬರೀಬೇಕಾಗುತ್ತೆ. ಮಧ್ಯಾಹ್ನ 1:30 ಪರೀಕ್ಷಾ ಕೇಂದ್ರಗಳ ಪ್ರವೇಶ ಬಂದಾಗ್ಬಿಡುತ್ತೆ. 1:30 ಯಾವುದೇ ಧಾರ್ಮಿಕ ವಸ್ತುಗಳ ಧರಿಸಲು ಅವಕಾಶವಿದೆ. ಇನ್ನು ಪಾರದರ್ಶಕ ಬಾಟಲ್ಗಳಲ್ಲಿ ನೀರು ಕೊಂಡೊಯ್ಯಲು ಅವಕಾಶ ಇರುತ್ತೆ. ನೀಟ್ ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲೂ ಕೂಡ ಬಿಗಿ ಭದ್ರತೆ ಬಂದೋಬಸ್ತನ್ನು ಮಾಡಲಾಗಿದೆ. ದೇಶದಾದ್ಯಂತ ನೀಟ್ ಯುಜಿ ಮರುಪರೀಕ್ಷೆ ನಡೀತಾ ಇರೋದ್ರಿಂದ ವಿದ್ಯಾರ್ಥಿಗಳ ಸಮಸ್ಯೆಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ AI ಆಧಾರಿತವಾಗಿ ಮೇಲ್ವಿಚಾರಣೆಯನ್ನು ಮಾಡಲಾಗಿದೆ. ಲೈವ್ ಕ್ಯಾಮ್ರಾ ಫೀಡ್ಗಳ AI ಆಧಾರಿತ ಕ್ಯಾಮ್ರಾಗಳ ಮುಖಾಂತರ ಮೇಲ್ವಿಚಾರಣೆಯನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆ ಆಗ್ತಿದೆಯಾ ಅಂತೇಳಿ. ಇನ್ನು 2 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಯೋಜನೆ ಮಾಡಲಾಗಿದೆ. ಈ ಒಂದು ಯಾಕಂದರೆ 22.7 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾ ಇರೋದ್ರಿಂದ 2 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ರಾಜ್ಯದ 31 ನಗರಗಳ 200 ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ 68 ಕೇಂದ್ರಗಳಲ್ಲಿ ನೀಟ್ ಮರುಪರೀಕ್ಷೆಯನ್ನು ಬರೆಯೋದಕ್ಕೆ ಅಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ 68 ಕೇಂದ್ರಗಳಲ್ಲಿ. ಮತ್ತು ನೀಟ್ ಮರುಪರೀಕ್ಷೆ ಸಂಬಂಧಪಟ್ಟಂತೆ ಸ್ಟ್ರಿಕ್ಟ್ ರೂಲ್ಸನ್ನು ಕೂಡ ಮಾಡಿದೆ. NTA ಸ್ಟ್ರಿಕ್ಟ್ ರೂಲ್ಸನ್ನು ಮಾಡಿದೆ. ಏನಪ್ಪ ಅಂತಂದರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ಪರೀಕ್ಷೆ ಬರಿಬೇಕಾಗುತ್ತೆ. 15 ನಿಮಿಷ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ಅವಕಾಶವನ್ನು ಕೊಟ್ಟಿರೋದು, ಅವಧಿಯನ್ನು ಕೊಟ್ಟಿರೋದು. ಹಾಗಾಗಿ 195 ನಿಮಿಷಗಳ ಕಾಲ ಎಕ್ಸಾಮನ್ನು ಬರಿಬೇಕಾಗತ್ತೆ ವಿದ್ಯಾರ್ಥಿಗಳು. ಇನ್ನು ಮಧ್ಯಾಹ್ನ 1:30 ಪರೀಕ್ಷಾ ಕೇಂದ್ರಗಳ ಪ್ರವೇಶ ಬಂದಾಗತ್ತೆ. 1:30 ಒಳಗೆ ಎಲ್ಲ ಪರೀಕ್ಷೆ ಬರೆಯುವಂಥ ಅಭ್ಯರ್ಥಿಗಳು ಹೋಗಿ ತಮ್ಮ ಸೆಂಟರ್ಗಳು ಯಾವ್ದಿರುತ್ತೆ ಅದನ್ನು ನೋಡಿಕೊಂಡು ಒಂದು ಅರ್ಧ ಗಂಟೆ ಮುಂಚೆ ಹೋಗಿ ಕೂರಬೇಕಾಗತ್ತೆ. 1:30 ಆದ ನಂತರ ಮಧ್ಯಾಹ್ನ 1:30 ಆದ ನಂತರ ಪರೀಕ್ಷೆ ಕೇಂದ್ರಗಳಿಗೆ ಪ್ರವೇಶ ಇರೋದಿಲ್ಲ. ಹಾಗಾಗಿ ಮುಂಚಿತವಾಗಿ ಹೋಗಿ ಆಮೇಲೆ ಏನು ಯಾವುದೇ ಧಾರ್ಮಿಕ ವಸ್ತುಗಳು ನೀವು ಹಾಕ್ಕೊಂಡಿದ್ರು ಕೂಡ ಅದನ್ನು ತೆಗೆದು ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಪಾರದರ್ಶಕ ಬಾಟಲ್ಗಳು ಯಾವುದೇ ಇದ್ರೂ ಕೂಡ ನೀರನ್ನು ತೆಗೆದುಕೊಂಡು ಹೋಗ್ಬೋದು ಕುಡಿಯೋದಕ್ಕೆ. ಮೊದಲೆಲ್ಲ ನೀರು ಬಾಟ್ಲು ಕೂಡ ತಗೊಂಡು ಹೋಗೋ ಆಗಿ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಹೋಗಿ ಅಲ್ಲೇ ಅವರು ವಾಟರನ್ನು ಕೊಡ್ತಾಯಿದ್ರು. ಒಂದು ಹಾಫ್ ಆನ್ ಅವರ್ಗೋ ಅಥವಾ ಒಂದು 1 ಅವರ್ಗೋ ನೀರನ್ನು ಕೊಡ್ತಾಯಿದ್ರು. ಸೊ ಈಗ ಪಾರದರ್ಶಕ ಬಾಟಲ್ ಅಂದರೆ ಟ್ರಾನ್ಸ್ಪರೆಂಟ್ ಬಾಟಲ್ಗಳಿರಬೇಕು. ಅಂತಹ ಕಲರ್ ಬಾಟ್ಲ್ ಇರೋದು ಅಥವಾ ಮತ್ತೊಂದೇನೋ ಇರೋ ಅಂಥ ಬಾಟ್ಲ್ಗಳೆಲ್ಲ ಟ್ರಾನ್ಸ್ಪರೆಂಟ್ ಬಾಟ್ಲ್ಗಳು ಏನಿರುತ್ತೆ ಅಂತಹ ಬಾಟ್ಲನ್ನು ತೆಗೆದುಕೊಂಡು ಹೋಗಬಹುದು, ನೀರನ್ನು ತೆಗೆದುಕೊಂಡು ಹೋಗಬಹುದು. ಅದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಮತ್ತು ಯಾವುದೇ ಧಾರ್ಮಿಕ ವಸ್ತುಗಳನ್ನು ಕೂಡ ಹಾಕ್ಕೊಂಡು ಹೋಗಬಹುದು ಅಂತ ಅವಕಾಶ ಇದೆ. ಇನ್ನು ನೀಟ್ ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲೂ ಕೂಡ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ವಿನುತಾ, ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಮುತ್ತ ಯಾರೇ ಕೂಡ ಓಡಾಡೋ ಹಾಗಿಲ್ಲ. ಇದರ ಜೊತೆಗೆ ಸಂಬಂಧಪಟ್ಟಂತೆ ಸ್ಟ್ರಿಕ್ಟ್ ಆಗಿ ಒಂದಷ್ಟು ರೂಲ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ
ಇಂಚರ ಏನು ದೇಶವ್ಯಾಪ್ತಿ ಕುತೂಹಲವನ್ನ ಮೂಡಿಸಿದಂತಹ ನೀಟ್ ಮರು ಪರೀಕ್ಷೆಗೆ ಇದೀಗ ಕ್ಷಣ ಗಣನೆಗಳು ಆರಂಭವಾಗಿರುವಂಥದ್ದು. ಅಂದರೆ ಮೇ 3ನೇ ತಾರೀಕು ಏನು ನೀಟ್ ಪರೀಕ್ಷೆ ನಡೆದಿತ್ತು, ಅಂದಿನ ಅಕ್ರಮ ಮತ್ತೆ ಆಡಳಿತದ ಒಂದು ಲೋಪದೋಷದ ಹಿನ್ನೆಲೆಯಲ್ಲಿ ಇಂದು ದೇಶವ್ಯಾಪ್ತಿಯಾಗಿ ಮರು ಪರೀಕ್ಷೆಯನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಈ ಒಂದು ಮರು ಪರೀಕ್ಷೆಯಲ್ಲಿ 27,07.9 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರಿತಾ ಇರುವಂಥದ್ದು. ಇನ್ನು ದೇಶವ್ಯಾಪ್ತಿ 551 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದ್ದು, ವಿದೇಶದ ಒಂದು 14 ಕೇಂದ್ರಗಳಲ್ಲೂ ಕೂಡ ಪರೀಕ್ಷೆ ನಡೀತಾ ಇರುವಂಥದ್ದು. ಇನ್ನು ಬೆಂಗಳೂರಿಗೆ ನಾವು ನೋಡೋದಾದ್ರೆ 68 ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇರುವಂಥದ್ದು. ಇನ್ನು ಕಳೆದ ಬಾರಿಯ ಲೋಪದೋಷಗಳನ್ನ ಕೇಂದ್ರ ಸರ್ಕಾರ ಮತ್ತು NTA ಎಲ್ಲವನ್ನು ಕೂಡ ಸರಿಪಡಿಸುವ ಮೂಲಕ ಇದೀಗ ಪರೀಕ್ಷೆಗೆ ಕ್ಷಣಗಣನೆಗಳು ಆರಂಭವಾಗಿರುವಂಥದ್ದು. ಇಂದು 11:15 ಪ್ರವೇಶವನ್ನ ಪರೀಕ್ಷೆ ಕೇಂದ್ರಗಳಿಗೆ ಇರುವಂಥದ್ದು. ಇನ್ನು ಪರೀಕ್ಷೆ ಕೇಂದ್ರಕ್ಕೆ ಪ್ರವೇಶ ಮಾಡುವ ಮೊದಲಿಗೆ ಸಾಕಷ್ಟು ಬಯೋಮೆಟ್ರಿಕ್ ಆಗಿರ್ಬೋದು ಅಥವಾ ಫೇಸ್ ರೆಕಗ್ನೈಸೇಷನ್ ಆಗಿರ್ಬೋದು ಎಲ್ಲವನ್ನು ಕೂಡ ಕಡ್ಡಾಯಗೊಳಿಸಲಾಗಿದೆ. ಕಳೆದ ಬಾರಿ ಏನೆಲ್ಲ ಒಂದು ಅಕ್ರಮಗಳು ನಡೆದಿತ್ತು ಅವೆಲ್ಲವನ್ನು ಕೂಡ ತಡೆಯುವ ನಿಟ್ಟಿನಲ್ಲಿ ಈ ಬಾರಿ ಕಂಪ್ಲೀಟ್ ಆಗಿ ಕಟ್ಟುನಿಟ್ಟಿನ ಕ್ರಮವನ್ನ ಇದೀಗ ಕೇಂದ್ರ ಸರ್ಕಾರ ಮತ್ತು NTA ಜರುಗಿಸಿರುವಂಥದ್ದು. ಇನ್ನು ಪರೀಕ್ಷೆಯನ್ನು ಪ್ರವೇಶಿಸುವ ಮೊದಲು ಯಾವುದೇ ರೀತಿಯ ಒಂದು ಕೈಗಡಿಯಾರ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ವಸ್ತುಗಳನ್ನು ಒಳಗೆ ತೆಗೆದುಕೊಂಡು ಹೋಗುವಂತಿಲ್ಲ. ಜೊತೆಗೆ ತನ್ನ ಸಿಗ್ನೇಚರ್ ಆಗಿರ್ಬೋದು, ಫೇಸ್ ರೆಕಗ್ನಿಷನ್ ಆಗಿರ್ಬೋದು ಎಲ್ಲವೂ ಕೂಡ ಕಡ್ಡಾಯವಾಗಿರುವಂಥದ್ದು. ಇನ್ನು ಒಂದು ಪರೀಕ್ಷಾ ಕೇಂದ್ರದ ಸುತ್ತ ಸುಮಾರು 2 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂಥದ್ದು. ಜೊತೆಗೆ AI ತಂತ್ರಜ್ಞಾನದ ಕೂಡ ಅಳವಡಿಕೆಯನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ಭದ್ರತೆ ಅಂತೂ ಈ ಬಾರಿಯ ಪರೀಕ್ಷೆಯಲ್ಲಿ ಸಾಕಷ್ಟು ಶಿಸ್ತಾಗಿ ಮತ್ತು ಕಟ್ಟುನಿಟ್ಟಿನಿಂದ ಕೂಡಿರುವಂಥದ್ದು. ಇನ್ನು ಸುಮಾರು 22,797.97 ಜನ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಅಲ್ಲಿಗೆ ನೋಡ್ತಾ ಹೋದ್ರೆ 2 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗಳ ನೇಮಕವಾಗಿರುವಂಥದ್ದು. ಹೀಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಇಲ್ಲಿ ಅಳವಡಿಸಲಾಗಿರುತ್ತದೆ. ಇನ್ನು ಪರೀಕ್ಷಾ ಕೇಂದ್ರದ ಒಂದು ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಜೆರಾಕ್ಸ್ ಮಿಷಿನ್ ಆಗಿರ್ಬೋದು, ಪ್ರಿಂಟಿಂಗ್ ಮಿಷಿನ್ ಆಗಿರ್ಬೋದು ಎಲ್ಲವನ್ನು ಕೂಡ ನಿರ್ಬಂಧವನ್ನ ಹೇರಿರುವಂಥದ್ದು. ಜೊತೆಗೆ ಪೇಪರ್ ಅನ್ನ ತೆಗೆದುಕೊಂಡು ಬರುವಂತಹ ವಾಹನಗಳಿಗೆ GPS ಕಡ್ಡಾಯಗೊಳಿಸಲಾಗಿದೆ. ಆ ಪರೀಕ್ಷಾ ಕೇಂದ್ರವನ್ನ ತಲುಪುವವರೆಗೂ ಕೂಡ ಎಲ್ಲೂ ಕೂಡ ವಾಹನ ನಿಲ್ಲದಂತೆ ತೆಗೆದುಕೊಂಡು ಬರಲಾಗುತ್ತೆ. ಒಂದು ವೇಳೆ ನಿಂತಿದ್ರೆ ಅದನ್ನ GPS ಟ್ರ್ಯಾಕ್ ಮೂಲಕ ಅಲ್ಲನ್ನು ಕೂಡ ಪತ್ತೆ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಕಳೆದ ಬಾರಿ ಏನೆಲ್ಲ ಅಕ್ರಮಗಳು ನಡೆದಿತ್ತು ಮೇ 3ನೇ ತಾರೀಕು ಅಂತಹ ಅಕ್ರಮಗಳು ಮತ್ತೆ ಮರುಕಳಿಸದಂತೆ ಈ ಬಾರಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂತದ್ದು. ಇಂಚರ ಎಸ್ ವಿನೋತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.